ಹಲೋ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮತಾ ಶೆಟ್ಟಿ. ಅಮೆರಿಕಾದಲ್ಲಿ ಭಾರತ ಮೂಲದವರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳು ನಡೀತಾ ಇದೆ. ಡೊನಾಲ್ಡ್ ಟ್ರಂಪ್ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ H1B ವೀಸಾ ಕುರಿತಂತೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇದೆ. ಮತ್ತೆ ಭಾರತದ ಮೇಲೆ 50% ಸುಂಕ ವಿಧಿಸಿರೋ ಕುರಿತಂತೆ ಕೂಡ ಚರ್ಚೆಗಳಾಗ್ತಾ ಇದೆ. ನಿಮ್ಗೆಲ್ರಿಗೂ ಗೊತ್ತಿದೆ H1B ವೀಸಾ ಕುರಿತಂತೆ ಒಂದಿಷ್ಟು ಜನ ಅತಂತ್ರರಾಗಿದ್ದಾರೆ. ಅಂದ್ರೆ ಪರ್ಟಿಕ್ಯುಲರ್ ಕ್ಷೇತ್ರದಲ್ಲಿ ಪರಿಣಿತರನ್ನ ಉದ್ಯೋಗಕ್ಕೆ ತಗೊಳ್ಳುವಂತ ಒಂದು ವೀಸಾ ಇದಾಗಿತ್ತು. ಹೊಸ ನಿಯಮ ಏನ್ ಹೇಳುತ್ತೆ ಈ H1B ವೀಸಾದು ಅಂತಂದ್ರೆ, ನೀವು ಅಮೆರಿಕಾದಲ್ಲಿ ಈ ವೀಸಾ ಮುಖೇನ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದ್ರೆ $1,00,000 ಅನ್ನ ಪೇ ಮಾಡ್ಬೇಕು ಅಂತ ಹೇಳಿ. ಸಾಕಷ್ಟು ಮಂದಿ ಗೋಲ್ಡ್ ಮೆಡಲಿಸ್ಟ್ ಇದ್ದಾರೆ, ತುಂಬಾ ಚೆನ್ನಾಗಿ ಓದ್ಕೊಂಡಿರೋರು, ನಾನು ಅಮೆರಿಕಾಗ್ ಹೋಗ್ಬೇಕು, ಚೆನ್ನಾಗಿ ದುಡಿಮೆ ಮಾಡ್ಕೊಂಡು ಮತ್ತೆ ಬರ್ಬೇಕು ಅಥವಾ ಅಲ್ಲೇ ಸೆಟ್ಲ್ ಆಗ್ಬೇಕು ಅಂತೆಲ್ಲ ಕನಸು ಕಂಡವರಿಗೆ ಈಗ ಈ ಗೊಂದಲದ ಕುರಿತಾಗಿ ಒಂದಿಷ್ಟು ಕಳವಳ ಉಂಟಾಗಿದೆ. ಮುಂದೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ಇದ್ ಮಧ್ಯದಲ್ಲಿ ಈಗ ಒಂದು ಕಂಪನಿಯ ಮಾಲೀಕರು ಮಾಡಿರುವಂತ ಅನೌನ್ಸ್ಮೆಂಟ್ ಇದೆಯಲ್ಲ, ಇದು ಕೂಡ ಒಂದಿಷ್ಟು ಹೆದರಿಕೆ ಕಾರಣವಾಗಿದೆ. ಕಾರಣ, ಈ ರೀತಿ H1B ವೀಸಾ ಮುಖೇನ ಕೆಲ್ಸಕ್ಕೆ ಸೇರ್ಕೊಂಡವ್ರಿಗೆ ಒಂದು ಕನ್ಸಲ್ಟೆನ್ಸಿಯನ್ನ ಓಪನ್ ಮಾಡೋ ಕುರಿತಂತೆ ಆ ಮಾಲೀಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನಾಗ್ಲೇ ಹೇಳ್ದೆ, ಶೈಕ್ಷಣಿಕವಾಗಿ ಟಾಪರ್ಗಳು ಯಾರಿರ್ತಾರೆ ಅಥವಾ ತುಂಬಾ ಚೆನ್ನಾಗಿ ಓದ್ಕೊಂಡವರು, ಗೋಲ್ಡ್ ಮೆಡಲಿಸ್ಟ್ಗಳು, ನಾನು ಅಮೆರಿಕಾ ಹೋಗ್ಬೇಕು, ಅಲ್ಲಿ ಕೆಲ್ಸಕ್ಕೆ ಸೇರ್ಬೇಕು ಅಂತ ಹೇಳಿ ತುಂಬಾ ಕನಸಿನೊಂದಿಗೆ ಹೋದವರಿದ್ದಾರೆ. ಸೊ ಈ H1B ವೀಸಾ ಮುಖೇನ ಹೋಗಿ ಅಲ್ಲಿ ಗ್ರೀನ್ ಕಾರ್ಡ್ ಕೂಡ ತಗೊಂಡು ಅಲ್ಲಿ ನೆಲೆಸಿರುವಂತ ನಿವಾಸಿಗಳು ಕೂಡ ಹೇಳ್ತಿರೋದು, ಈ ಬಗ್ಗೆ ಭಾರತ ಸರ್ಕಾರನು ಗೊಂದಲವನ್ನ ನಿವಾರಣೆ ಮಾಡ್ಬೇಕು, ಅದರ್ವೈಸ್ ಅಲ್ಲಿರೋರ್ಗೆ ತುಂಬಾ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ಮತ್ತೆ ಇಲ್ಲಿಂದ ಹೋಗೋರು ಕೂಡ ಕೆಲವೊಂದು ಆಪಾದನೆಗಳು ಅಥವಾ ಆರೋಪಗಳು ಕೇಳಿ ಬರ್ತಾ ಇರೋದು, ತುಂಬಾ ಜನ ಫೇಕ್ ಸರ್ಟಿಫಿಕೇಟ್ ಗಳನ್ನ ಮಾಡ್ಕೊಂಡು ಅಲ್ಲಿ ನಾವು ಪರಿಣಿತರು ಅಂತ ಹೇಳ್ಕೊಂಡು ಕೆಲ್ಸಕ್ಕೆ ಜಾಯಿನ್ ಆಗಿ ಆಮೇಲೆ ಸಿಕ್ಕಾಕೊಂಡ್ಬಿದ್ದು ಬೇರೆ ಕಾನೂನು ರೀತಿಯಲ್ಲೂ ಕೂಡ ಸಿಚುವೇಶನ್ ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ. ಇನ್ ಕೆಲವರು ಚೆನ್ನಾಗಿ ಓದ್ಕೊಂಡಿದ್ದಾರೆ, ಅಲ್ಲೋ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಕನಸು ಕೊಂಡವರು ಹೋಗಿರೋರು ಅತಂತ್ರರಾಗಿದ್ದಾರೆ. ಇನ್ ಹೋಗ್ಬೇಕು ಅಂತ ಕನಸು ಕಂಡವರು ಇಲ್ಲೇ ಇದಾರಲ್ಲ ಭಾರತದಲ್ಲಿ, ಅವರು ಕೂಡ ಈ ಗೊಂದಲಗಳಿಂದ ಏನ್ ಮಾಡ್ಬೇಕು ಅಂತ ಮುಂದೆ ದಾರಿ ತೋಚದೆ ಇವಾಗಿದ್ದಾರೆ. ಹಂಗಾಗಿ ಭಾರತ ಸರ್ಕಾರ, ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡಲೇ ಮಧ್ಯಪ್ರವೇಶವನ್ನ ಮಾಡಿ ಈ ಗೊಂದಲವನ್ನ ನಿವಾರಿಸಬೇಕು ಅಂತ ಹೇಳಿ. ಇನ್ನು ಟ್ರಂಪ್ ಭಾರತೀಯರು ಮತ್ತೆ ಏಷ್ಯಾ ಮೂಲದವರನ್ನ ಅಮೆರಿಕಾದಿಂದ ಹೊರಗಿಡುವಂತ ಪ್ರಯತ್ನದ ಸಲುವಾಗಿ ಒಂದಿಷ್ಟು ಕಾನೂನುಗಳನ್ನ ಮತ್ತೆ ಅಧಿಕಾರಕ್ಕೆ ಬಂದ್ಮೇಲೆ ಜಾರಿಗೆ ತಂದಿರೋದ್ರಿಂದ ಈ ಎಲ್ಲಾ ಗೊಂದಲಗಳು ಉಂಟಾಗಿದೆ. ಮತ್ತೊಂದು ವಿಷಯ ಅಂತಂದ್ರೆ, ಟ್ರಂಪ್ ಸರ್ಕಾರ ಈಗ ಈ H1B ವೀಸಾ ಮುಖೇನ ಯಾರು ಅಮೆರಿಕಾಗ್ ಹೋಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಅಂತವ್ರ ಮೇಲೆ ನಿಗಾ ಇಡುವಂತ ಸಲುವಾಗಿ ಸೋಷಿಯಲ್ ಮೀಡಿಯಾ ಮೇಲೆ ಗಮನ ಹರಿಸಿದೆ. ಅಂದ್ರೆ ಗೌಪ್ಯವಾಗಿ ಸೋಷಿಯಲ್ ಮೀಡಿಯಾಗಳನ್ನ ಇಟ್ಕೊಳ್ಳೋದು, ಅಕೌಂಟ್ಗಳನ್ನ ಓಪನ್ ಮಾಡೋದು, ಅಥವಾ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು, ಅಥವಾ ನೀವು ನಿಮ್ಮ ಹೆಸರಿನಲ್ಲೇ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನ ಓಪನ್ ಮಾಡಿದ್ರು ಕೂಡ ಅದರಲ್ಲಿ ನಿಮ್ಮ ಆಕ್ಟಿವಿಟೀಸ್ ಏನಿದೆ, ಈ ಕುರಿತಂತೆ ಈಗ ಅಲ್ಲಿನ ಸರ್ಕಾರ ನಿಗಾ ಇಟ್ಟಿದೆ. ಕಾರಣ ಇಷ್ಟೇ, ಒಂದಿಷ್ಟು ಭಯೋತ್ಪಾದಕ ಚಟುವಟಿಕೆಗಳು ನಡೆಯೋದಿರ್ಬೋದು, ಅಥವಾ ವಿದ್ಯಾರ್ಥಿ ಸಂಘಟನೆಗಳ ಜೊತೆ ಸೇರ್ಕೊಂಡು ಏನಾದ್ರೂ ಈಗ ಅನೈತಿಕ ಚಟುವಟಿಕೆಗಳನ್ನು ನಡೆಸೋದು, ಅಕ್ರಮ ಚಟುವಟಿಕೆಗಳನ್ನು ನಡೆಸೋದಿರ್ಬೋದು, ಇದ್ರ ಮೇಲೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಅಲ್ಲಿ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ಮೇಲೂ ಕೂಡ ಈಗ ನಿಗಾ ಇಡಲಾಗಿದೆ. ಸದ್ಯಕ್ಕಂತೂ ಗೊಂದಲ ಇದೆ. ಇದಕ್ಕೆಲ್ಲ ಫುಲ್ ಸ್ಟಾಪ್ ಯಾವಾಗ ಬೀಳುತ್ತೆ ಅನ್ನೋದನ್ನ ನೋಡ್ಬೇಕು. ಇನ್ನು News 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.